ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಇವತ್ತು ಅರೆಸ್ಟ್ ಮಾಡಲಾಗಿದೆ. ಕಾರಣ ಇಷ್ಟೇ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ, ಪ್ರಾಸ್ಟಿಟ್ಯೂಟ್ ಎನ್ನುವ ಒಂದು ಪದವನ್ನು ಮತ್ತೆ ಮತ್ತೆ ಬಳಸಿದ್ರು ಅಂತ ಆರೋಪ ಕೇಳಿ ಬಂದಿದೆ. ಇವತ್ತು ಪರಿಷತ್ ಕಲಾಪ ಇನ್ನೇನು ಅಂತ್ಯವಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಂದು ಬೆಂಕಿ ಹೊತ್ತುಕೊಳ್ತು. ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕುರಿತಾಗಿ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್, ಕನ್ನಡದಲ್ಲಿ ವೇಶ್ಯೆ ಎನ್ನುವ ಪದವನ್ನು ಬಳಸಿರುವಂಥ ವಿಚಾರ, ಆರೋಪ ಕೇಳಿ ಬಂದಿದೆ ಅವ್ರ ಮೇಲೆ. ಸದನದಲ್ಲೇ ಆಗಿರೋದು, ಬೇರೆ ಎಲ್ಲೋ ಆಚೆ ಆಗಿದ್ದಿದ್ರೆ ಅದಕ್ಕೆ ಆ ವಿಡಿಯೋ ಕೊಡಿ, ಈ ವಿಡಿಯೋ ಕೊಡಿ, ಸಾಕ್ಷಿ ಇದೆಯಾ ಏನಿದೆಯಾ ಅದು ಗೊತ್ತಾಗ್ತಾ ಇತ್ತು. ಸದನದ ಕಲಾಪಗಳು ರೆಕಾರ್ಡ್ ಆಗಿರ್ತವೆ, ಬಳಸಿದಂಥ ಶಬ್ದಗಳು ದಾಖಲಾಗಿರುತ್ತವೆ. ಸದನದಲ್ಲಿ ಒಬ್ಬರು ಎದ್ದು ಮಾತನಾಡಬೇಕಾದ್ರೆ ಅವರು ಕೆಮ್ಮಿದ್ರೆ, ಕೆಕ್ಕರಿಸಿ ನೋಡಿದರೆ, ಅವರು ಬಳಸುವಂಥ ಶಬ್ದ, ಕಣ್ಣಿಂದ ತೀಕ್ಷ್ಣವಾಗಿ ನೋಡಿದ್ರೆ ಇವೆಲ್ಲವೂ ಕೂಡ ದಾಖಲಾಗ್ತಾ ಹೋಗ್ತವೆ. ಹಾಗಾಗಿ ಸಿಟಿ ರವಿ ಅವರು ಆ ಪದವನ್ನು ಬಳಸಿದ್ದಾರಾ ಬಳಸಿಲ್ವಾ ಎನ್ನುವುದಕ್ಕೆ ಸದನದ ನಡಾವಳಿಗಳು ಜೊತೆಗೆ ಸದನದಲ್ಲಿ ದೃಶ್ಯ ದಾಖಲು, ಧ್ವನಿ ದಾಖಲು ಎಲ್ಲ ಇರುತ್ತಲ್ವ, ರೆಕಾರ್ಡ್ ಮಾಡಿರ್ತಾರೆ. ಅದನ್ನು ಪ್ಲೇ ಮಾಡಿಕೊಂಡ್ರೆ ಸಾಕು, ಇನ್ಯಾವ ಸಾಕ್ಷಿನೂ ಬೇಕಾಗಲ್ಲ. ಹೇಳಿದರೆ ಹೇಳಿದ್ದಾರೆ ಅಂತ ಬರುತ್ತೆ, ಹೇಳದೇ ಇದ್ದರೆ ಹೇಳಿಲ್ಲ ಅಂತ ಬರುತ್ತೆ. ಬೆಳಗಾವಿಯ ಖಾನಾಪುರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಸಚಿವೆಯೊಬ್ಬರನ್ನು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಕರೆದಿರ್ತಕ್ಕಂಥ ಆರೋಪವನ್ನು ಇದೀಗ ಎಂಎಲ್ಸಿ ಸಿಟಿ ರವಿ ಹೊತ್ಕೊಂಡಿದ್ದಾರೆ. ಇದು ನಾವೇನು ನಿಮಗೆ ತೋರಿಸ್ತಾ ಇದ್ದೀವಿ, ಖಾನಾಪುರ ಠಾಣೆ ಒಳಗಿನ ಫೋಟೋಗಳಿವೆಲ್ಲವೂ ಕೂಡ ಸುವರ್ಣಸೌಧದಿಂದ ಬಂಧಿಸಿ ಲಿಟ್ರಲ್ಲಿ ಹಾಕ್ಕೊಂಡು ಹೋಗೋದು ಅಂತಾರಲ್ಲ, ಆ ಥರನೇ ಕರ್ಕೊಂಡು ಬಂದು ಇವತ್ತು ಅರೆಸ್ಟ್ ಮಾಡಿರೋದು. ಇವತ್ತು ರಾತ್ರಿ ಪೊಲೀಸ್ ಠಾಣೆಯಲ್ಲಿಯೇ ಸಿಟಿ ರವಿಗೆ ಊಟ ಇರುತ್ತೆ. ನಾಳೆ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಅವರನ್ನು ಹಾಜರುಪಡಿಸಲಾಗುತ್ತೆ. ಸಿಟಿ ರವಿ ವಿರುದ್ಧವಾಗಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆದರೂ ಕೂಡ ದೂರು ಕರ್ಕೊಂಡು ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಹತ್ತಿರ ಇದ್ದಾಗ ಅಲ್ಲಿ ಬರೋದು, ಜನ ಮುಚ್ಕೊಳ್ಳೋದು ಮಾಡ್ತಾರೆ ಅಂತ ಭದ್ರತೆ ದೃಷ್ಟಿಯಿಂದ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ ಇವತ್ತು ಅರೆಸ್ಟ್ ಆಗಿರೋದು. BNS ಭಾರತೀಯ ನ್ಯಾಯ ಸಂಹಿತೆ ಕಲಂ 75, 79 ಅಡಿಯಲ್ಲಿ FIR ದಾಖಲಾಗಿದೆ ಅವ್ರ ಮೇಲೆ. ಏನಿದು 75, 79 ಅಂತ ಹೇಳಿದ್ರೆ ಅಂದರೆ, ಲೈಂಗಿಕ ಕಿರುಕುಳ ಕೊಡೋದು, ಮಹಿಳೆಗೆ ಅಸಹ್ಯವಾಗಿ ಸಂಜ್ಞೆಗಳನ್ನು ಮಾಡೋದು, ಮಹಿಳೆಯ ಇಚ್ಛೆ ವಿರುದ್ಧವಾಗಿ ಅಶ್ಲೀಲತೆ ತೋರಿಸೋದು, ಇವೆಲ್ಲವೂ ಕೂಡ ಈ ಸೆಕ್ಷನ್ಗಳ ಅಡಿಯಲ್ಲಿ ಬರುತ್ತೆ. ಒಬ್ಬ ಮಹಿಳೆಯನ್ನು ಕೆಟ್ಟ ಪದದಿಂದ ನಿಂದಿಸಿರುವುದು ಕೂಡ ಸೇರುತ್ತೆ. ಸದನದಲ್ಲಿ ಅಸಂವಿಧಾನಿಕ ಪದವನ್ನು ಬಳಸಿದ್ದಕ್ಕೆ ರವಿ ವಿರುದ್ಧವಾಗಿ FIR ಆಗಿದೆ.